ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬನ್ನಿ ಸಕುಲೆಂಟ್ಸ್ ಗಿಡಗಳು ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಕುಲೆಂಟ್ಸ್ ಅಂದರೆ ಏನು, ಅವನ್ನು ಬೆಳೆಸೋ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸಕುಲೆಂಟ್ಸ್ ಅಂದರೆ ಒಂದು ರೀತಿಯ ಬ್ಯೂಟಿಫುಲ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು. ಸಕುಲೆಂಟ್ಸ್ ಅಂದರೆ ಗಿಡದ ಸ್ಟೆಮ್ಮಲ್ಲಿ, ಗಿಡದ ಲೀಫ್ಗಳಲ್ಲಿ, ರೂಟ್ಗಳಲ್ಲಿ ಎಲ್ಲ ಭಾಗಗಳಲ್ಲಿಯೂ ತನಗೆ ಬೇಕಾದಂತಹ ನೀರು ಮತ್ತು ಆಹಾರವನ್ನು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಅಂತಹ ಪ್ಲ್ಯಾಂಟ್ಗಳನ್ನು ಸಕುಲೆಂಟ್ ಅಂತೇಳಿ ಕರೀತಾರೆ. ಹಾಗೆ ಈ ಗಿಡಗಳನ್ನು ಡೆಸರ್ಟ್ ಪ್ಲ್ಯಾಂಟ್ ಅಂತೇಳಿ ಕರೀತಾರೆ. ಅಂದರೆ ಮರುಭೂಮಿಯ ಗಿಡಗಳು ಅಂತೇಳಿ ಕರೀತಾರೆ. ಕಾರಣ ಈ ಗಿಡಗಳಿಗೆ ನೀರು ಹಾಕ್ತಾ ಇದ್ದರೂ ಕೂಡ ತುಂಬ ದಿನ ಬದುಕುತ್ತೆ ಅಂಥೇಳಿ. ಇದಕ್ಕೆ ನೀರನ್ನು ಜಾಸ್ತಿ ಹಾಕೋ ಹಾಗಿಲ್ಲ. ಈ ಗಿಡಗಳು ನೀರು ಜಾಸ್ತಿ ಹಾಕಿದ್ರೆ ಸತ್ತೋಗುತ್ತೆ. ಹಾಗಾಗಿ ಈ ಗಿಡಗಳಿಗೆ ತುಂಬ ನೀರನ್ನು ಹಾಕಿ ಬೆಳೆಸೋವಂಥ ಅಗತ್ಯ ಇಲ್ಲ. 1-2 ದಿನಕ್ಕೊಂದು ಸರಿ, 3 ದಿನಕ್ಕೊಂದು ಸರಿ ನೀರು ಹಾಕಿದ್ರೂ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ಫರ್ಟಿಲೈಸರ್ ಕೂಡ ಅಷ್ಟೊಂದು ಅಗತ್ಯ ಇಲ್ಲ. ಜಾಸ್ತಿ ಫರ್ಟಿಲೈಸರನ್ನು ಹಾಕಿ ಕೇಳಲ್ಲ ಈ ಗಿಡ. ಕಂಪೋಸ್ಟ್ ಏನನ್ನೂ ಕೇಳಲ್ಲ. ಅಂದರೆ ಸನ್ಲೈಟ್ ತುಂಬ ಚೆನ್ನಾಗಿ ಇರಬೇಕು ಈ ಗಿಡಕ್ಕೆ. ಈ ಗಿಡದ ಎಲೆಗಳೆಲ್ಲ ತುಂಬ ಸಾಫ್ಟಾಗಿರುತ್ತೆ. ಟೈಮ್ ನಾವು ಹಿಂಗೆ ಮುಟ್ಟಿದ್ರೇ ಬೀಳೋ ಥರ ಎಲ್ಲ ಇರುತ್ತೆ. ಹಾಗಾಗಿ ಈ ಥರ ಬಿದ್ದಂತಹ ಎಲೆಗಳೇನು ವೇಸ್ಟ್ ಆಗಲ್ಲ. ಇದರಲ್ಲೇ ನಾವು ಹೊಸ ಗಿಡಗಳನ್ನು ಮಾಡ್ಕೋಬೋದು. ಅಲ್ಲಲ್ಲೇ ನೋಡಿ ಹೀಗೆ ಹಾಕ್ಬೋದು. ಇಲ್ಲ ಅಂದರೆ ನಮಗೆ ಅಲ್ಲಲ್ಲೇ ಹಾಕಿ ಅದು ಜಾಗದಲ್ಲಿ ಸರಿಯಾಗಿ ಸೆಟ್ ಆಗಲಿಲ್ಲ ಅಂದರೆ ನಾವು ಬೇರೆ ಯಾವುದಾದ್ರು ಒಂದು ಪಾಟ್ಗಳಲ್ಲಿ ಒಂದು ಸ್ವಲ್ಪ ಕೊಕೊಫಿಟ್ನ ಮತ್ತು ಮಣ್ಣು ಎರಡನ್ನೂ ಹಾಕಿ ಇಟ್ಟು ಅಲ್ಲಿ ಹಾಕಿದ್ರೆ ಇದರಿಂದನೇ ಹೊಸ ಗಿಡ ಆಗುತ್ತೆ. ಆದರೆ ನಾನು ಈ ರೀತಿ ಎಲ್ಲ ಹಾಕಲ್ಲ. ನನಗೆ ಈ ರೀತಿ ಹಾಕೋದ್ರಿಂದ ಸಕ್ಸಸ್ ಕಡಿಮೆ. ಲೀಫ್ಗಳನ್ನು ಈ ರೀತಿ ಸಿಕ್ಕಿದ ಕಡೆ ಹಾಕೋದ್ರಿಂದ. ಅದಕ್ಕೆ ನಾನೇನು ಮಾಡ್ತೀನಿ, ಯಾವಾಗಲೂ ಈ ರೀತಿ ಬಲ್ತಂತಹ ಎಲೆಗಳನ್ನು ಒಂದು ಟ್ರೈ ಇಟ್ಕೊಂಡಿದ್ದೀನಿ. ಈ ಎಲೆಗಳನ್ನೆಲ್ಲ ಒಂದು ಟ್ರೈನಲ್ಲಿ ಹಾಕೋದು ನನ್ನ ಅಭ್ಯಾಸ. ಈ ರೀತಿ ಬಲ್ತಂತಹ ಎಲೆಗಳು ತಾವಾಗೇ ಬೀಳೋದಕ್ಕೆ ಶುರುವಾಗ್ಬಿಡ್ತವೆ. ಅದಕ್ಕಿಂತ ನಾವೇ ಕಿತ್ತು ಅವುಗಳನ್ನ ಮತ್ತೆ ಗಿಡ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಈ ರೀತಿ ದಪ್ಪ ದಪ್ಪ ಎಲೆಗಳಿದ್ದರೆ ಒಳ್ಳೆ ದಷ್ಟಪುಷ್ಟವಾದಂತಹ ಗಿಡ ಕೂಡ ನಮಗೆ ಸಿಗುತ್ತೆ. ನಾನು ಸಾಮಾನ್ಯ ಹಾಗೇ ಈ ರೀತಿ ಬಲ್ತಂತಹ ಎಲೆಗಳನ್ನು ನಾನು ಯಾವಾಗಲೂ ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ಕಿತ್ಕೊಂಡ್ರೆ ಸ್ಟೆಮ್ಮಲ್ಲಿ ಹೊಸ ಗಿಡಗಳು ಸ್ಟಾರ್ಟ್ ಆಗ್ತವೆ. ಅಲ್ಲಲ್ಲೇ ನೋಡಿ ಎಷ್ಟೊಂದು ಗಿಡ ಇದೆ ಒಳಗಡೆ ಎಲ್ಲ. ಅಂದರೆ ನಾವು ಕಿತ್ಕೊಳ್ಳಿಲ್ಲ ಈ ಥರ ಲೀಫ್ಗಳನ್ನ ಅಂದರೆ ಅದೇ ಉದುರಿ ನೋಡಿ ಈ ರೀತಿ ಹೊಸ ಗಿಡಗಳು ಆಗೋಗ್ತವೆ. ನಾನಿಲ್ಲಿ ಲೀಫ್ಗಳನ್ನ ಕಿತ್ಕೊಂಡು ಈ ಹೊಸ ಗಿಡಗಳು ಮೇಲೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಈ ಲೀಫ್ಗಳೇನು ವೇಸ್ಟ್ ಆಗಲ್ವಲ್ಲ, ನನಗೂ ಹೊಸ ಗಿಡಗಳಾಗ್ತವೆ. ನೋಡಿ ಎಷ್ಟೊಂದು ಗಿಡ ಇದೆ ಬೇಬಿ ಪ್ಲ್ಯಾಂಟ್ಸ್ ಇಲ್ಲಿ. ಬೇಕಂದರೆ ನಾವು ಈ ಬೇಬಿ ಪ್ಲ್ಯಾಂಟ್ಸ್ನೇ ಕಟ್ ಮಾಡಿ ಇನ್ನೊಂದು ಕಡೆ ಮಣ್ಣಲ್ಲಿಟ್ಟು ಹೊಸ ಗಿಡ ಆಗುತ್ತೆ ಕೂಡ ಅದೂ. ನಾನಿಲ್ಲಿ ಸಕುಲೆಂಟ್ ಪಾಟ್ ಮಿಕ್ಸ್ಚರ್ ಆಗಿ ಮರಳು ಮತ್ತು ಕೊಕೊಫಿಟ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಮರಳು, ಮಣ್ಣು, ಕೊಕೊಫಿಟ್ ಮೂರನ್ನು ಹಾಕೋದು. ಮರಳು ಸಿಕ್ಕಲಿಲ್ಲ ಅಂದರೆ ನಾನು ಕೊಕೊಫಿಟ್ನ ಬಳಸ್ತೇನೆ. ಯಾಕೆಂದರೆ ನಾನು ಈ ಗಿಡಗಳನ್ನ ಮೇಲ್ಗಡೆ ಇಟ್ಟಿರೋದ್ರಿಂದ, ಅಂದರೆ ತುಂಬ ಬಿಸಿಲಲ್ಲಿ ಇಟ್ಟಿರೋದ್ರಿಂದ ಕೊಕೊಫಿಟ್ ಬಳಸಿದ್ರು ಏನೂ ತೊಂದರೆ ಇಲ್ಲ. ನೀರು ಹಾಕಿ ಅದು ನೀರು ಡ್ರೈ ಆಗದೆ ಇದ್ರೂ ಪರವಾಗಿಲ್ಲ. ಯಾಕೆಂದರೆ ತುಂಬ ಬಿಸಿಲಿರುತ್ತೆ ಮೇಲ್ಗಡೆ ಇಟ್ಟಿರೋದ್ರಿಂದ. ಹಾಗಾಗಿ ಇದರಲ್ಲಿ ಮರಳು, ಮಣ್ಣು ಮತ್ತು ಕೊಕೊಫಿಟ್ 3 ಕೂಡ ಮಿಕ್ಸ್ ಆಗಿದೆ.
ಈ ರೀತಿ ಗಿಡಗಳಲ್ಲಿ ಬಿಡಿಸ್ಕೊಂಡಂತಹ ಎಲೆಗಳನ್ನು ನಾನು ಸೀಡ್ಲಿಂಗ್ಸ್ ಟ್ರೈಗಳಲ್ಲಿ ಹಾಕೋದು. ಯಾಕೆಂದರೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಕೂಡ. ನನಗೆ ಸಾಮಾನ್ಯವಾಗಿ ಈ ರೀತಿ ಬೌಲ್ಗಳಲ್ಲಿ ಕೊಕೊಫಿಟ್ಟು ಮತ್ತು ಮಣ್ಣು ಹಾಕಿ ಈ ರೀತಿ ಜೋಡಿಸಿ ಕೆಲಸ ಮಾಡಿದಾಗ ನನಗೆ ಒಳ್ಳೆ ರಿಸಲ್ಟ್ ಏನೂ ಬರಲಿಲ್ಲ. ಅದಕ್ಕೆ ನಾನಿವಾಗ ಇದನ್ನು ಇಷ್ಟಪಡಲ್ಲ ಈ ಥರ ಹಾಕೋದಕ್ಕೆ. ಕಾರಣ ಗೊತ್ತಿಲ್ಲ, ಒಬ್ಬೊಬ್ಬರ ಹತ್ರ ಒಂದೊಂದು ಸ್ಟೈಲ್ನಲ್ಲಿ ಬರುತ್ತೆ. ಅದೇ ನನಗೆ ಸೀಡ್ಲಿಂಗ್ ಟ್ರೈನಲ್ಲಿ ಹಾಕಿದಾಗ ತುಂಬ ಒಳ್ಳೆ ರಿಸಲ್ಟ್ ಕೂಡ ಬಂತು. ಹಾಗಾಗಿ ನಾನು ಇವಾಗ ಸೀಡ್ಲಿಂಗ್ ಟ್ರೈನಲ್ಲೇ ಈ ಗಿಡಗಳನ್ನ ಬೆಳೆಸೋದು. ನಿಮಗೆ ಯಾರಿಗೆ ಏನೇನು ಅವೈಲೇಬಲ್ ಅನಿಸುತ್ತೆ, ಇಷ್ಟ ಅನಿಸುತ್ತೆ ಅಥವಾ ಕರೆಕ್ಟ್ ರಿಸಲ್ಟ್ ಬರ್ತಿದೆ ಅನಿಸುತ್ತೆ ಅಂಥವರು ಮಾಡಿ. ನಾನು ಈ ಸೀಡ್ಲಿಂಗ್ ಟ್ರೈನಲ್ಲಿ ನಮ್ಮ ಮನೆ ಗಿಡಗಳ ಎಲೆಗಳು ತುಂಬ ಬಲ್ತಿರೋದ್ರಿಂದ ಬೇರೆ ಗಿಡಗಳಿಗೆ ಬೆಳೆಯೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಸುಮಾರು ಗಿಡಗಳಲ್ಲಿ ನಾನು ಈ ಲೀಫ್ನ ಬಿಡಿಸ್ಕೋಬೇಕಾಯಿತು. ಹಾಗಾಗಿ ನನಗೆ ತುಂಬ ಎಲೆಗಳು ಸಿಗ್ತಾಯಿದೆ ಇವತ್ತು. ನನಗೂ ಸುಮಾರು 1-2 ಟ್ರೈಗೆ ಆಗೋಷ್ಟು ಎಲೆಗಳು ಸಿಕ್ತು. ಈ ಎಲೆಗಳನ್ನ ನಾವು ಅಲ್ಲಿ ಕೀಳಲಿಲ್ಲ ಅಂದರೆ ಅವು ಸತ್ತೋಗ್ತವೆ. ಅವು ಅಲ್ಲೇ ಬಿದ್ದು ಒಂದೊಂದು ಗಿಡ ಆಗ್ತವೆ, ಒಂದೊಂದು ಅಲ್ಲೇ ಕರಗೋಗ್ಬಿಡುತ್ತೆ ಗಿಡ. ಎಲೆಗಳು ನೋಡಿ ಈ ರೀತಿ ಕರಗೋಗ್ತವೆ. ಈ ರೀತಿ ಕರಗೋಗೋದ್ರಿಂದ ನಮಗೇನು ಲಾಭ ಇಲ್ಲ. ಈ ಥರ ಕರಗೋಗ್ತವೆ. ಈ ಥರ ಕರಗೋಗೋದ್ರಿಂದ ಎಲೆಗಳು ವೇಸ್ಟ್ ಆಗ್ತವೆ. ಅದಕ್ಕಿಂತ ನಾವೇ ಬಲ್ತಿರೋ ಎಲೆಗಳನ್ನು ಈ ರೀತಿ ತೆಗೆದು ನಾವೇ ಅದನ್ನು ಗಿಡ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ನಾನು ಯಾವಾಗಲೂ ಹೀಗೇ ಬಲ್ತಂತಹ ಎಲೆಗಳನ್ನ ತೆಗೆದು ಸೀಡ್ಲಿಂಗ್ ಟ್ರೈನಲ್ಲಿ ಹಾಕಿ ಮಾಡ್ಕೊಳ್ಳೋದು ನನ್ನ ಅಭ್ಯಾಸ. ನೋಡಿ ಕೀಳಲಿಲ್ಲ ಅಂದರೆ ನೋಡಿ ಈ ಥರ ಹಾಳಾಗೋದಕ್ಕೆ ಶುರುವಾಗ್ತವೆ. ಈ ರೀತಿ ಹಾಕಿರೋದ್ರಿಂದ ಇದಕ್ಕೆ 2 ದಿನಕ್ಕೆ ಒಂದು ಸರಿ ನೀರು ಹಾಕಿದ್ರೆ ಸಾಕು, ಅಥವಾ ವಾರದಲ್ಲಿ 2 ದಿವಸ ನೀರು ಹಾಕಿದ್ರೆ ಸಾಕು. ಹಾಗೆಯೇ ಇವೆಲ್ಲ ತುಂಬ ಬೇಗ ಅಂದರೆ 1 ತಿಂಗಳಿಗೆಲ್ಲ ಇವೆಲ್ಲ ಗಿಡಗಳಾಗ್ಬಿಡ್ತವೆ. ನಾವು ಒಂದು 3 ತಿಂಗಳಷ್ಟು ಟೈಮ್ ಕೊಟ್ಟರೆ ನೋಡಿ ಇಷ್ಟು ದೊಡ್ಡ ಗಿಡ ಆಗುತ್ತೆ. ಆಗ ಬೇಕಾದರೆ ನಾವು ಎಲ್ಲಿಗೆ ಬೇಕಾದ್ರೂ ಈ ಗಿಡನ ಶಿಫ್ಟ್ ಮಾಡ್ಕೋಬೋದು. ನೋಡಿ 3 ತಿಂಗಳಷ್ಟು ಗಿಡ ಇದಕ್ಕೆ ಏಜ್ ಆಗಿದೆ. ನೋಡಿ ಎಷ್ಟು ಒಳ್ಳೆ ಬೇರು ಬಂದಿದೆ, ಎಷ್ಟು ಒಳ್ಳೆ ಗಿಡ ಆಗಿದೆ. ಇಷ್ಟು ದೊಡ್ಡ ಗಿಡಗಳನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ. ಇಷ್ಟು ಒಳ್ಳೆ ಗಿಡ ಆದಾಗ ನಾವು ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಒಳ್ಳೆ ಗಿಡ ಸಿಗುತ್ತೆ ನಮಗೆ. ಹೀಗೆ ಸ್ವಲ್ಪ ಮಣ್ಣಲ್ಲಿ ಹಿಂಗೆ ಹಾಕಿದ್ರೆ ಈ ಗಿಡಗಳು ಚೆನ್ನಾಗಿ 90% ಅಷ್ಟು ನನ್ನ ಹತ್ರ ರಿಸಲ್ಟ್ ಬಂದಿದೆ. ಹಾಗಾಗಿ ನಾನು ಯಾವಾಗಲೂ ಹೀಗೇ ಹಾಕೋದು. ಇದೆಲ್ಲ ಇನ್ನು 1 ಮಂತಲ್ಲಿ ನಮಗೆ ಗಿಡ ಆಗುತ್ತೆ. ಇದೆಲ್ಲ ಒಂದು 2 ಮಂತ್ಸ್ ಆದಾಗ ನಾವು ಇದನ್ನು ಬೇರೆ ಕಡೆ ಬೇರೆ ಪಾಟ್ಗಳಿಗೆ ಶಿಫ್ಟ್ ಮಾಡ್ಕೋಬೋದು. ವಾರದಲ್ಲಿ 2 ದಿನ ಹೀಗೆ ನೀರು ಸ್ಪ್ರೇ ಮಾಡಿದ್ರೆ ಸಾಕು, ಒಳ್ಳೆ ಗಿಡಗಳು ನಮಗೆ ಸಿಗ್ತವೆ. ಈ ಗಿಡಗಳನ್ನು ಪ್ರೊಪಗೇಷನ್ ಮಾಡ್ಕೊಳ್ಳೋದು ಅಂದರೆ ಗಿಡಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು, ಒಂದು ಲೀಫಿಂದ ಮಾಡ್ಕೊಳ್ಳೋದು ಒಂದು ಮೆಥಡ್ ಆದರೆ, ಇನ್ನೊಂದು ಮೆಥಡ್ ನೋಡಿ ಇಲ್ಲೇ ಗಿಡಗಳ ಪಕ್ಕದಲ್ಲಿ ಈ ರೀತಿ ಬೇಬಿ ಪ್ಲ್ಯಾಂಟ್ಸು ಚೆನ್ನಾಗಿ ಬರ್ತಾ ಇರುತ್ತೆ. ಅದರಿಂದ ಕೂಡ ನಮಗೆ ಒಳ್ಳೆ ಗಿಡಗಳು ಸಿಗ್ತವೆ. ಈ ಥರ ಬಂದಂತಹ ಬೇಬಿ ಪ್ಲ್ಯಾಂಟ್ಸ್ಗಳನ್ನ ನಾವು ತೆಗೆದು ಈ ರೀತಿ ಬಂದಂಥ ಬೇಬಿ ಪ್ಲ್ಯಾಂಟ್ಸ್ಗಳನ್ನ ನಾವು ತೆಗೆದು ಬೇರೆ ಕಡೆ ಹಾಕ್ಕೊಂಡ್ರೆ ಇದೇ ಕೂಡ ಒಂದು ಒಳ್ಳೆ ಗಿಡ ಆಗುತ್ತೆ. ನೋಡಿ ಎಷ್ಟು ಬೇರೆಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಅಂದರೆ ಇದರಲ್ಲಿ ದೊಡ್ಡ ದೊಡ್ಡ ಬೇರೆಲ್ಲ ಏನು ಬರಲ್ಲ, ಚಿಕ್ಕ ಚಿಕ್ಕ ಬೇರೆ ಬರೋದು ಹಾಕೋಬೋದು. ಹಾಗೆಯೇ ನಾವು ಈ ಗಿಡಗಳಲ್ಲೇ ನೋಡಿ ಈ ರೀತಿ ದೊಡ್ಡ ದೊಡ್ಡ ಗಿಡಗಳು ಬಂದಿರುತ್ತೆ. ಈ ಗಿಡಗಳನ್ನ ಕಟ್ ಮಾಡಿ ಕೂಡ ನಾವು ಪ್ರೊಪಗೇಷನ್ ಮಾಡ್ಕೋಬೋದು. ಅಂದರೆ ಅದು ಬೆಳೆಸುವವ್ರಿಗೆ ಗೊತ್ತಿರಬೇಕು ಯಾವ್ಯಾವ ಸೀಸನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸಾಮಾನ್ಯ ಇದು ಬೇಸಿಗೆ ಕಾಲದಲ್ಲೇ ಈ ಗಿಡಗಳು ತುಂಬ ಚೆನ್ನಾಗಿರೋದು ಅಂತ ನನ್ನ ಅಭಿಪ್ರಾಯ. ಮಳೆಗಾಲಕ್ಕಂತೂ ಸ್ವಲ್ಪ ಹಾಳಾದಾಗ ಆಗ್ತವೆ. ಈ ಗಿಡಗಳಂತೂ ಮಳೆಗಾಲಕ್ಕೆ ಡೈರೆಕ್ಟ್ ಮಳೆಗಂತೂ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಸನ್ಲೈಟ್ ಬೇಕು ಇದಕ್ಕೂ ಕೂಡ. ನಮ್ಮ ಮನೆಯಲ್ಲಿ ಗಿಡಗಳು ಸ್ವಲ್ಪ ಸನ್ಲೈಟಲ್ಲೂ ಇದೆ, ಸ್ವಲ್ಪ ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ
ಒಂದು 12 ಗಂಟೆವರೆಗೆ ಬಿಸಿಲು ಬರೋ ಅಂಥ ಕಡೆ ಇಟ್ಟಿದ್ದೀನಿ. 3 ಕಡೆನೂ ನಾನು ಇಟ್ಟಿದ್ದೀನಿ. ಬಟ್ ನನಗೆ ಈ ಥರ ಸನ್ಲೈಟ್, ಡೈರೆಕ್ಟ್ ಸನ್ಲೈಟಲ್ಲಿದೆಯಲ್ಲ, ಇದೇ ತುಂಬ ಇಷ್ಟ. ಇದನ್ನು ಮುಟ್ಟುವಾಗ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಬಟ್ ಅವೆಲ್ಲ ಇಷ್ಟು ಚೆನ್ನಾಗಿರಲ್ಲ, ಅವೆಲ್ಲ ಒಂಥರ ಉದ್ದ ಬೆಳೆದಿರ್ತವೆ. ಅಷ್ಟು ಬ್ಯೂಟಿಫುಲ್ ಅಂತ ಅನಿಸಲ್ಲ. ಈ ಗಿಡ ಕೂಡ ಒಂದು ಬಗೆಯ ಸಕ್ಯುಲೆಂಟ್ ಗಿಡನೇ. ನೋಡಿ ಎಷ್ಟೊಂದೆಲ್ಲ ಗಿಡಗಳಾಗ್ತಿದೆ. ಬಟ್ ಇದು ಲೀಫಿಂದ ಗಿಡ ಏನು ನಾನು ಮಾಡಿಲ್ಲ ಇದುವರೆಗೂ. ಅಲ್ಲೇ ಪಕ್ಕದಲ್ಲೇ ಈ ಥರ ಜಾಸ್ತಿ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬರುತ್ತೆ, ಅದನ್ನೇ ಗಿಡ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಒಂದು 2 ವರ್ಷದಷ್ಟು ಏಜ್ ಆಗಿದೆ. ಇದು ಕೂಡ ಸನ್ಲೈಟ್ನ ತುಂಬ ಇಷ್ಟಪಡುತ್ತೆ. ಈ ರೀತಿ ಬಿಸಿಲಲ್ಲೇ, ಡೈರೆಕ್ಟ್ ಸನ್ಲೈಟಲ್ಲೇ ಇದನ್ನು ಕೂಡ ಇಟ್ಟಿದ್ದೀನಿ. ಇದು ಹೂ ಬಿಡುತ್ತೆ, ತುಂಬ ಒಳ್ಳೆ ಕಲರ್ ಇರೋಂಥ ಹೂ ಬಿಟ್ಟಿತ್ತು, ಕೇಸರಿ ಕಲರ್ ಹೂ ಬಿಟ್ಟಿತ್ತು. ತುಂಬ ಚೆನ್ನಾಗಿದೆ ಈ ಗಿಡ ಕೂಡ. ಇದು ಒಂದು ಬಗೆಯ ಸಕ್ಯುಲೆಂಟ್. ಇದು ಕೂಡ ಒಂದು ಬಗೆಯ ಸಕ್ಯುಲೆಂಟ್. ನೋಡಿ ಎಷ್ಟು ದಪ್ಪ ಎಲೆ ಇದೆ, ತುಂಬ ಚೆನ್ನಾಗಿದೆ ಇದು. ಅಂದರೆ ಇದಕ್ಕೆ ಸುಮಾರು ವರ್ಷಗಳಾಗಿದೆ, ಒಂದು 2 ವರ್ಷದಷ್ಟು ಟೈಮ್ ಆಗಿದೆ ಈ ಗಿಡಕ್ಕೆ. ಚೆನ್ನಾಗಿದೆ, ತುಂಬ ಸ್ಪಾಂಜಿ ಆಗಿದೆ ಗಿಡ. ಇದು ಒಂದು ಬಗೆಯ ಸಕ್ಯುಲೆಂಟು. ಆದರೆ ಇದು ಲೀಫಲ್ಲಿ ನನಗೆ ಗಿಡಗಳಾಗಿಲ್ಲ, ಇದರ ಮಧ್ಯದಿಂದಲೇ ಗಿಡಗಳು ಬರ್ತವೆ. ಅದರಿಂದಲೇ ನಾನು ಇದನ್ನು ಗಿಡ ಮಾಡ್ಕೊಂಡಿದ್ದೀನಿ. ಇದು ನನ್ನ ಹತ್ರ ಇದೊಂದೇ ಬೇಬಿ ಪ್ಲ್ಯಾಂಟ್ಸ್ ಸಿಕ್ಕಿರೋದು. ಇದು ನಮ್ಮ ಮನೆಗೆ ನಾನು ನರ್ಸರಿಯಿಂದ ತಂದು ಸುಮಾರು 1 ವರ್ಷ ಆಯಿತು. ಹೀಗೆ ನೋಡಿ ಇಲ್ಲೊಂದಿದೆ, ಒಟ್ಟು 3 ಪ್ಲ್ಯಾಂಟ್ ಇದೆ ಇದು ನನ್ನ ಹತ್ರ ಈಗ ಸದ್ಯಕ್ಕೆ. ಹಾಗೆ ಇದೊಂದು ಬಗೆಯ ಸಕ್ಯುಲೆಂಟು. ಇದು ಸುಮಾರು ಕಡೆ ಇದೆ, ಬಟ್ ಈಗ ಇದನ್ನು ಡೈರೆಕ್ಟ್ ಸನ್ಲೈಟ್ಗೆ ಇಟ್ಟಿದ್ದೀನಿ. ನೋಡಿ ಇದು ಹೂ ಬಿಡ್ತಾ ಇದೆ, ಇದರಲ್ಲೂ ಕೂಡ ಹೂ ಬರುತ್ತೆ. ಒಳ್ಳೆ ಕ್ಯಾಟ್ ಲೆಗ್ ಥರ ಇದೆ ಇದು. ಹಾಗೆ ಇದೊಂದು ಬಗೆಯ ಸಕ್ಯುಲೆಂಟು. ಇದು ಸ್ವಲ್ಪ ಬಿಸಿಲು ಮಳೆನ ಇಷ್ಟಪಡಲ್ಲ ಅನಿಸುತ್ತೆ, ಹಾಳಾಗಿಬಿಡುತ್ತೆ ಬೇಗ ಈ ಗಿಡ. ಅದಕ್ಕೆ ಇದನ್ನು ನೆರಳಲ್ಲಿ ಇಟ್ಕೊಂಡಿದ್ದೀನಿ. ಇದು ಕೂಡ ಸ್ಟೆಮ್ಮಲ್ಲೇ ಹೊಸ ಗಿಡಗಳನ್ನು ಉತ್ಪತ್ತಿ ಮಾಡುತ್ತೆ. ನಾನು ಲೀಫಿಂದ ಇದನ್ನು ಗಿಡ ಗ್ರೋತ್ ಮಾಡಿಲ್ಲ ಇದುವರೆಗೆ. ಹಾಗೆ ಇದು ಕೂಡ ಒಂದು ಬಗೆಯ ಸಕ್ಯುಲೆಂಟ್ ಪ್ಲ್ಯಾಂಟ್. ಇದು ಕೂಡ ಲೀಫಿಂದನೇ ಹೊಸ ಗಿಡಗಳು ಆಗ್ತವೆ. ನನ್ನ ಹತ್ರನೂ ಹೊಸ ಗಿಡಗಳು ಲೀಫಿಂದನೇ ಆಗಿದೆ. ಹಾಗೆಯೇ ಸ್ಟೆಮ್ಮಲ್ಲಿ ಇದರಲ್ಲೂ ಕೂಡ ಈ ರೀತಿ ಬೇಬಿ ಪ್ಲ್ಯಾಂಟ್ಸ್ಗಳು ಬರ್ತವೆ. ತುಂಬ ಸಾಫ್ಟ್ ಇದು ಗಿಡ ನೋಡೋದಕ್ಕೆ ಆಗಿದೆ. ಸ್ಟೆಮ್ ಮಾತ್ರ ತುಂಬ ದಪ್ಪ ಇರುತ್ತೆ. ಅಂದರೆ ಇದು ಸ್ವಲ್ಪ ಮಳೆನ ಇಷ್ಟಪಡಲ್ಲ, ಹಾಗಾಗಿ ನಾನು ಸ್ವಲ್ಪ ನೆರಳಿಗೆಲ್ಲ ಮಳೆ ಬೀಳದೇ ಇರೋ ಜಾಗಗಳಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕೂಡ. ಇದು ಒಂದು ಬಗೆಯ ಸಕ್ಯುಲೆಂಟ್ ಪ್ಲ್ಯಾಂಟ್. ಇದು ಕೂಡ ಪಕ್ಕದಲ್ಲಿ ಹೊಸ ಬೇಬಿ ಪ್ಲ್ಯಾಂಟ್ಸ್ಗಳನ್ನು ಆಗುತ್ತವೆ. ಅವುಗಳಿಂದ ಇದನ್ನು ಕೂಡ ನಾವು ಹೊಸ ಗಿಡಗಳನ್ನ ಮಾಡ್ಕೋಬೋದು. ಈ ಸಕ್ಯುಲೆಂಟ್ಗಳನ್ನು ಬೆಳೆಸೋದಕ್ಕೆ ಏನು ಹೊಸ ಪಾಟ್ಗಳು, ಹೊಸ ಥರ ಪಾಟ್ಗಳು ಬೇಕು ಅಂತೇನಿಲ್ಲ. ನಮ್ಮ ಮನೆಯಲ್ಲಿ ಏನು ವೇಸ್ಟ್ ಕಾಫಿ ಕಪ್ ಇರ್ಬೋದು, ನಾವೆಲ್ಲರೂ ಟೀ ಕುಡಿದಾಗ ಬರೋ ಅಂತಹ ಮಡ್ ಪಾಟ್ಗಳಿರ್ಬೋದು, ಅಂಥವುಗಳಲ್ಲೂ ಕೂಡ ಹಾಕ್ಬೋದು. ಇವಕ್ಕೆಲ್ಲ ಹೊಸ ಪಾಟ್ಗಳು ತಂದೇ ಬೆಳೆಸಬೇಕು ಅಂತೇನಿಲ್ಲ. ನೀವು ಎಷ್ಟು ಚಿಕ್ಕ ಜಾಗ ಕೊಟ್ಟರೂ ಕೂಡ ಆ ಜಾಗನ ಹೊಂದ್ಕೊಂಡು ಬೆಳೆಯುವಂಥ ಗಿಡ ಈ ಸಕ್ಯುಲೆಂಟು. ಇದು ಕೂಡ ಒಂದು ಬಗೆಯ ಸಕ್ಯುಲೆಂಟ್ ಪ್ಲ್ಯಾಂಟೇ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚಿಕ್ಕ ಪಾಟಲ್ಲಿ ಬೆಳೀತಾ ಇದೆ ಅಂತ. ಇದು ಎಲೆಗಳ ಮೇಲೇ ಹೊಸ ಗಿಡಗಳು ಬರ್ತವೆ. ಈ ಎಲೆಗಳ ಮೇಲಿರೋಂಥ ಈ ಗಿಡನೇ ಹೊಸ ಗಿಡ ಆಗುತ್ತೆ. ನೋಡಿ ಕೆಳಗಡೆ ಎಲ್ಲ ಬಿದ್ದು ಅಲ್ಲೇ ನಮಗೆ ಗಿಡಗಳು ಆಗ್ತವೆ. ಈ ಗಿಡಗಳಿಗೆ ನಾನೇನು ಹೆಚ್ಚಿಗೆ ರೋಗ ಬಾಧೆ ಏನು ನೋಡಿಲ್ಲ. ಈ ಗಿಡಗಳಿಗೆ ಏನಂದರೆ ನೀರು ಹೆಚ್ಚಾಗಬಾರ್ದು ಅಷ್ಟೇ.
ಇನ್ನೇನು ಅತಿ ಹೆಚ್ಚು ರೋಗ ಬಾಧೆಯನ್ನು ನೋಡಿಲ್ಲ. ಮಿಲಿಬಗ್ಸ್ ಬರುತ್ತೆ ಅಂತ ಹೇಳ್ತಾರೆ. ನಮ್ಮನೇಲಂತೂ ನಾನು ಈ ಗಿಡಗಳಿಗೆ ಯಾವುದೇ ರೋಗ ಬಾಧೆಯನ್ನು ನೋಡಿಲ್ಲ. ಈ ರೀತಿ ನೀರು ನಿಂತಾಗ, ಯಾಕೆಂದರೆ ನಾವು ಹೋಲಿಲ್ಲದೆ ಇರೋ ಪಾಟ್ಗಳಲ್ಲಿ ಹಾಕಿರ್ತೀವಲ್ವ, ಡೈರೆಕ್ಟ್ ಸನ್ಲೈಟಲ್ಲಿ ಇರೋದ್ರಿಂದ ಈ ರೀತಿ ನೀರು ನಿಲ್ಲುತ್ತೆ. ಈ ಥರ ಪಾಚಿ ಕಟ್ಟದಂಗೆ ಆಗುತ್ತೆ. ಬಟ್ ಆದರೂ ಏನು ಇದ್ರದ್ದು ಗ್ರೋತ್ ಏನೋ ಕಡಿಮೆ ಇದೆ ಅಥವಾ ಹೊಸ ಪಪ್ಸ್ ಮಾಡಲಿಲ್ಲ, ಬೇಬಿ ಪ್ಲಾಂಟ್ಸ್ ಬರಲಿಲ್ಲ, ಆ ಥರ ಏನಿಲ್ಲ, ಚೆನ್ನಾಗೇ ಬೆಳೀತಾ ಇದೆ. ಹಾಗೆಯೇ ಈ ಗಿಡಗಳಿಗೆ ನಾನು ಫೆಬ್ಬಲ್ಸ್ ಎಲ್ಲ ಹಾಕಿ ಬೆಳೆಸಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದರ ಗಿಡದ ಎಲೆಗಳು ಮಣ್ಣಿಗೆ ಟಚ್ ಆಗಬಾರ್ದು. ಮಣ್ಣಿಗೆ ಟಚ್ ಆದರೆ ಗಿಡಗಳು ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಸಾಮಾನ್ಯವಾಗಿ ಈ ಥರ ಸ್ಯಾಂಡ್ನ ಜರಡಿ ಆಡ್ಬಿಟ್ಟು ಬರುತ್ತಲ್ಲ, ಈ ರೀತಿ ಸಣ್ಣ ಕಲ್ಲು ಬರುತ್ತೆ, ಇದನ್ನು ಸಾಮಾನ್ಯವಾಗಿ ನಾನು ಪಾಟ್ಗಳಲ್ಲಿ ಹಿಂಗೆ ಕೊಟ್ಟಿರ್ತೀನಿ. ವ್ಯಾಲ್ಯುಬಲ್ ಫೆಬ್ಬಲ್ಸ್ ಎಲ್ಲ ಯಾವಾಗಲೂ ಹಾಕಿ ಬಿಡೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಇದನ್ನು ಬಳಸ್ತೀನಿ. ಹಾಗೆ ನಾನು ಗಿಡಗಳನ್ನು ನೆಡಬೇಕಾದ್ರೂ ಕೂಡ ಈ ಥರ ಮಣ್ಣಿನ ಮೇಲೆ ಇದನ್ನು ಹಾಕಿ ನಂತರ ಒಂದು ಹೋಲ್ ಮಾಡಿ ಹೊಸ ಗಿಡ ಹಾಕುವಾಗ ನೋಡಿ, ಈ ರೀತಿ ಇಲ್ಲಿ ಲೀಫ್ಗಳಿರಬಾರ್ದು, ಲೀಫ್ಗಳನ್ನೆಲ್ಲ ತೆಗೆದಿರಬೇಕು. ಒಂದು ಇಂಚಷ್ಟಿದೆ ಇದು. ಇಲ್ಲಿ ಹೀಗೆ ಇಡ್ತೀನಿ, ಆಗ ಈ ಗಿಡ ಫೇಲ್ ಆಗೋಲ್ಲ. ಯಾಕೆಂದರೆ ನಾನು ಮೊದಲು ಗೊತ್ತಿಲ್ಲದೆ ತುಂಬ ಫೇಲ್ ಆಗಿದ್ದೆ ಜಾಸ್ತಿ. ನೋಡಿ, ಈ ಇಡೋದ್ರಿಂದ ಮಣ್ಣಿಗೆ ಗಿಡ ಟಚ್ ಆಗಲ್ವಲ್ಲ, ಎಲೆಗಳು ಟಚ್ ಆಗದೆ ಇರೋದ್ರಿಂದ ಯಾವುದೇ ರೀತಿ ಕೊಳಿಯಲ್ಲ ಗಿಡ. ನೋಡಿ, ಇದನ್ನು ನೀವು ಯಾರಾದರೂ ಹೊಸ್ದಾಗಿ ಫಾಲೋ ಕಲಿಬೇಕು ಅನ್ನೋರು ನೋಡಿಗೆ ಹಾಕಿ ನೆಡಿ, ಆಗ ನಮಗೆ ಈ ಗಿಡ ಹಾಳಾಗಲ್ಲ. ನಾನು ಸಾಮಾನ್ಯ ಎಲ್ಲ ಗಿಡಗಳನ್ನು ಇದೇ ಪ್ರೋಸೆಸ್ಸಲ್ಲಿ ಈ ಸಕುಲೆಂಟ್ ಗಿಡಗಳನ್ನು ನಾನು ನೆಟ್ಕೊಳ್ಳೋದು. ಮತ್ತು ಇವು ಡೈರೆಕ್ಟ್ ಇವು ಬಿಸಿಲು ಮಳೆಯಲ್ಲಿ ಇರೋದ್ರಿಂದ ಈ ರೀತಿ ಕಲ್ಲು ಹಾಕೋದ್ರಿಂದ ನೀರು ಕೂಡ ಪಾಟ್ ಒಳಗಡೆ ಜಾಸ್ತಿ ಹೋಗಲ್ಲ. ಏನಾಗುತ್ತೆ, ಈ ಥರ ಪಾಚಿ ಎಲ್ಲ ಕಟ್ಟಿರುತ್ತಲ್ವ, ಗಿಡಕ್ಕೇನು ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ. ನಾನು ಸುಮಾರು 2 ವರ್ಷದಿಂದ ಹೀಗೇ ಇಟ್ಟಿದ್ದೀನಿ. ನನ್ನ ಅನುಭವನ ನಿಮ್ಗೆ ಹೇಳ್ತಾ ಇರೋದಷ್ಟೇ. ಈ ರೀತಿ ಕಲ್ಲು ಹಾಕೋದ್ರಿಂದ ನೀರು ಪಾಟ್ ಒಳಗಡೆ ಇಳಿಯಲ್ಲ ಮಳೆ ಆದರೂ ಕೂಡ, ಆಗ ನಮ್ಮ ಗಿಡ ಸೇಫಾಗಿ ಇರ್ತವೆ ಅಂತ ಇದು ನನ್ನ ಪರ್ಸನಲ್ ಒಪಿನಿಯನ್, ಆಯಿತಾ. ಸೇಫಾಗಿರ್ತವೆ ಗಿಡ. ಯಾಕೆಂದರೆ ಇಷ್ಟು ಗಿಡ ನಾನು ಎಲ್ಲಿ ಇವಕ್ಕೆಲ್ಲ ಜಾಗ ಕೊಟ್ಟು ಶೇಡ್ ನೆಟ್ ಆ ಥರ ಎಲ್ಲ ಆಗೋಕ್ಕಾಗಲ್ಲ. ಬಟ್ ಏನಿದೆ ಅದರಲ್ಲಿ ಬೆಳಿತೀವಿ ಅನ್ನೋ ಯೋಚನೆ ಮಾಡಿದಾಗ ನಾನು ಇದನ್ನು ಫಾಲೋ ಮಾಡಿದ್ದೀನಿ. ಹಾಗೆಯೇ ಪಾಟಿಗೆ ಮಣ್ಣು ತುಂಬಿಸುವಾಗಲೂ ಅಷ್ಟೇ, ಈ ಗಿಡಗಳನ್ನ ಬೆಳೆಸೋರು ಪಾಟ್ ಫುಲ್ ಮಣ್ಣು ತುಂಬಿಸಿ, ಹಾಗಾದರೆ ನಾವು ನೀರು ಹಾಕುವಾಗ ನೀರು ಜಾಸ್ತಿ ಹಿಡಿಯಲ್ಲ ಅಲ್ವ ಪಾಟು, ಆಗ ನಮ್ಮ ಗಿಡಗಳಿಗೆ ಡ್ಯಾಮೇಜ್ ಆಗೋಲ್ಲ. ಈ ಥರ ಫುಲ್ಲು ನೀರು ತುಂಬಿಸಿ ಮಣ್ಣು ಹಾಕಿ ನಂತರ ಗಿಡ ಹಾಕಿ, ಆಗ ನೀರು ಜಾಸ್ತಿ ಹಿಡಿಯೋ ಪಾಟು ಹಾಕೋಕ್ಕಾಗದೇ ಇರೋದ್ರಿಂದ ನಮ್ಮ ಗಿಡ ಸೇಫಾಗಿರುತ್ತೆ. ಸಕುಲೆಂಟ್ ಗಿಡಗಳಿಗೆ ಪಾಟ್ ಅಳತೆಯನ್ನು ಹೇಳ್ಬೇಕಂತಂದರೆ ಇದರದ್ದು ಬೇರು ತುಂಬ ಉದ್ದ ಏನೂ ಇರೋದಿಲ್ಲ, ಮ್ಯಾಕ್ಸಿಮಮ್ ಒಂದು 3-4 ಇಂಚ್ ಇರ್ಬೋದು. ಹಾಗಾಗಿ ಅಥವಾ ಇನ್ನೂ ಮ್ಯಾಕ್ಸಿಮಮ್ ಅಂದರೆ 5-6 ಇಂಚಷ್ಟು ಬೇರು ಉದ್ದ ಇರ್ಬೋದು ಅಷ್ಟೇ. ಹಾಗಾಗಿ 8 ಇಂಚ್ ಪಾಟ್ ಸಾಕು ಈ ಗಿಡಗಳಿಗೆ. ನೋಡಿ, ಇವೆಲ್ಲ 6 ಇಂಚು 8 ಇಂಚು ಪಾಟನಲ್ಲೇ ಈ ಗಿಡಗಳಿರೋದು. ಅಂದರೆ ಈ ಗಿಡಗಳನ್ನ ನಾನು ಡೈರೆಕ್ಟಾಗಿ 6 ಇಂಚು 8 ಇಂಚು ಪಾಟ್ಗೆ ಹಾಕಲಿಲ್ಲ. ಗಿಡಗಳು ಗ್ರೋತ್ ಆದ ನಂತರ ನಾನು ಆ ರೀತಿ ಶಿಫ್ಟ್ ಮಾಡಿರೋ ಅಂಥದ್ದು. ನೋಡಿ, ಈ ಥರ ಚಿಕ್ಕ ಪಾಟಲ್ಲಿ ಹಾಕಿರ್ತೇನೆ, 4 ಇಂಚು ಪಾಟಲ್ಲಿ, 5 ಇಂಚು ಪಾಟಲ್ಲಿ. ಈ ಥರ ತುಂಬ ಗ್ರೋತ್ ಆದಾಗ ಇದಿಷ್ಟು ಗಿಡನ ಹೀಗೆ ತೆಗೆದು ಈ ರೀತಿ ದೊಡ್ಡ ಪಾಟ್ಗಳಿಗೆ ಶಿಫ್ಟ್ ಮಾಡಿರೋದು ನಾನು. ಅಲ್ಲೇ ಏನು ಬೆಳೆಸಿರೋದಲ್ಲ ಇವೆಲ್ಲ. ಹಾಗಾಗಿ ಪಾಟ್ ಸೈಜು ಅಷ್ಟೇ, ಹಾಕುವಾಗ ತುಂಬ ಚಿಕ್ಕ ಪಾಟ್ಗಳಲ್ಲಿ ಹಾಕಿ, ಆ ಗಿಡದ ಎತ್ತರ ಎಲ್ಲ ನೋಡಿಕೊಂಡು 3 ಇಂಚ್ ಪಾಟಿಂದನೇ ಹಾಕಿ, ಆಗ ಆ ಗಿಡ ಬೆಳೀತಾ ನಂತರ ನೀವು ಗಿಡಗಳನ್ನು ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ತಾ ಹೋಗಿ. ಫಸ್ಟೇ ಏನು 8 ಇಂಚ್ ಪಾಟು ಆ ಥರ ಎಲ್ಲ ಹಾಕಬೇಡಿ, ಅಷ್ಟು ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ಹಾಗಾಗಿ ಚಿಕ್ಕ ಪಾಟಲ್ಲಿ ಹಾಕಿ ನಂತರ ನೀವು ಚೇಂಜ್ ಮಾಡ್ಕೊಳ್ಳಿ, ದೊಡ್ಡ ಪಾಟ್ಗೆ ಶಿಫ್ಟ್ ಆಗಿ. ಮ್ಯಾಕ್ಸಿಮಮ್ 8 ಇಂಚ್ ಪಾಟ್ ಇದಕ್ಕೆ ಸಾಕು ಅಂತ ನನ್ನ ಅಭಿಪ್ರಾಯ. ಇವೆಲ್ಲ ನೋಡಿ 2 ವರ್ಷ ಆಗಿದೆ 8 ಇಂಚ್ ಪಾಟಲ್ಲಿ ಈಗ ಶಿಫ್ಟ್ ಮಾಡಿರೋವಂಥದ್ದು. ಇದು ದೊಡ್ಡ ಪಾಟಲ್ಲಿ ನೀರು ಹೆಚ್ಚಾದರೂ ಕೂಡ ಗಿಡ ಹಾಳಾಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ದೊಡ್ಡ ಪಾಟಿಗೆ ಡೈರೆಕ್ಟಾಗಿ ಬೇಡ ಅಂತ ಹೇಳೋದು. ಚಿಕ್ಕ ಪಾಟ್ ಆದರೆ
ಮಿತವಾಗಿ ನೀರು ಹಾಕ್ತೀವಿ, ಒಳ್ಳೆ ಗಿಡ ಕೂಡ ನಮಗೆ ಸಿಗುತ್ತೆ. ಗಿಡಗಳಿಗೆ ಸನ್ಲೈಟ್ ಬಗ್ಗೆ ಹೇಳೋದಾದರೆ ಸನ್ಲೈಟ್ ತುಂಬ ಮುಖ್ಯ ಈ ಗಿಡಗಳಿಗೆ. ಈ ಗಿಡಗಳನ್ನು ಇಂಡೋರಲ್ಲಿ ಬೆಳೆಯೋದಕ್ಕಾಗಲ್ಲ. ನಾನು ಕೂಡ ಇಟ್ಟು ನೋಡಿದ್ದೀನಿ, ಇಂಡೋರಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯೋದಿಲ್ಲ. ಈ ಗಿಡಕ್ಕೆ ಅಟ್ಲೀಸ್ಟ್ ಮಿನಿಮಮ್ 4 ಗಂಟೆ ಬಿಸಿಲಿರೋ ಅಂತಹ ಟೈಮ್ ಮಾತ್ರ ಬೇಕು. 4 ಗಂಟೆ ಬಿಸಿಲಿದ್ರೂ ಪರವಾಗಿಲ್ಲ, ಆದರೆ ತುಂಬ ಬರೀ ಬ್ರೈಟ್ ಲೈಟಲ್ಲಿ ಬರೀ ಬೆಳಕು ಬೀಳೋಂಥ ಜಾಗದಲ್ಲಿ ಬೆಳಿತೀನಿ ಅಂದರೆ ಇಷ್ಟು ಚೆನ್ನಾಗಿ ಗಿಡ ಇರೋದಿಲ್ಲ. ನೋಡಿ, ಇದು ಡೈರೆಕ್ಟ್ ಸನ್ಲೈಟಲ್ಲಿ ಇರೋವಂಥದ್ದು. ಇವೆಲ್ಲ ತುಂಬ ಚೆನ್ನಾಗಿದೆ, ಮುಟ್ಟಿ ಫೀಲ್ ಮಾಡೋದಕ್ಕೇ ಅಷ್ಟು ಚೆನ್ನಾಗಿದೆ ಅನಿಸುತ್ತೆ. ಆದರೆ ನನ್ನ ಅಭಿಪ್ರಾಯ ಡೈರೆಕ್ಟ್ ಸನ್ಲೈಟಲ್ಲಿ ಬೆಳೆದಂತಹ ಗಿಡಗಳೇ ತುಂಬ ಚೆನ್ನಾಗಿರೋದು. ನಮ್ಮ ಮನೆಯಲ್ಲಿ ನಾನು ಇದನ್ನು 4 ಗಂಟೆ ಸನ್ಲೈಟಲ್ಲಿ ಬೆಳೆಸಿದ್ದೀನಿ. ಅಂದರೆ 12 ಗಂಟೆವರೆಗೆ, ಮಧ್ಯಾಹ್ನ 12 ಗಂಟೆವರೆಗೆ ಇದು ಈ ಗಿಡಕ್ಕೆ ಬಿಸಿಲು ಬರುತ್ತೆ. ಇದು ನೋಡಿ, ಸ್ವಲ್ಪ ಉದ್ದ ಇದೆ, ಸ್ಟೆಮ್ಮಿಂದ ಲೀಫ್ಗೂ ಸ್ವಲ್ಪ ಉದ್ದ ಜಾಸ್ತಿ ಇದೆ. ಹಾಗೆಯೇ ಇವೆಲ್ಲ ಬರೀ ಬೆಳಕಿನಲ್ಲಿ ಬೆಳೆದಿರೋಂಥ ಗಿಡ. ಇವೆಲ್ಲ ನನ್ನ ಬಾಲ್ಕನಿ ಸ್ಟ್ಯಾಂಡಲ್ಲಿದೆ, ಆದರೆ ಇವು ನೋಡೋದಕ್ಕೆ ಚೆನ್ನಾಗಿಲ್ಲ, ತುಂಬ ಉದ್ದ ಆಗಿಬಿಟ್ಟಿದೆ. ಯಾವು ಕೂಡ ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ, ಲುಕ್ ಅನಿಸಲ್ಲ. ಎಲ್ಲವೂ ಸುಮ್ಮನೆ ಉದ್ದ ಬೆಳೆದಿದೆ ಅಷ್ಟೇ. ಹಾಗಾಗಿ ನಾನು ಡೈರೆಕ್ಟ್ ಸನ್ಲೈಟಲ್ಲೇ ಈ ಗಿಡಗಳನ್ನ ಬೆಳೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಗಿಡ ಅಂತೂ ಬಿಸಿಲನ್ನ ಸಹಿಸಲ್ಲ, ಇದಕ್ಕಂತೂ ನೆರಳೇ ಬೇಕು. ಅಂದರೆ ಒಂದೊಂದು ಸಕ್ಯುಲೆಂಟ್ಸ್ಗಳದ್ದು ಒಂದೊಂದು ರೀತಿಯಲ್ಲಿ ಸನ್ಲೈಟ್ನ ಕೇಳ್ತವೆ. ಈ ಗಿಡವೂ ಅಷ್ಟೇ ಸನ್ಲೈಟ್ನ ಜಾಸ್ತಿ ಕೇಳಲ್ಲ. ಆಲೂವೆರಾನು ಕೂಡ ಸಕ್ಯುಲೆಂಟ್ ಜಾತಿಗೆ ಸೇರಿದ ಗಿಡ ಅಂತ ಹೇಳ್ತಾರೆ. ನನ್ನ ಹತ್ರ ಮಾಮೂಲಿ ಆಲೂವೆರಾ ಒಂದಿದೆ, ಇದು ಒಂದಿದೆ. ಇದು ಕೂಡ ಸನ್ಲೈಟ್ನ ಹೆಚ್ಚು ಇಷ್ಟಪಡೋದಿಲ್ಲ. ಇದು ಕೂಡ ಇವೆಲ್ಲ ನೆರಳಲ್ಲೇ ಇರೋವಂಥದ್ದು. ನಾನು ನೆರಳಿಗೆ ಒಂದು ಸ್ವಲ್ಪ, ಬಿಸಿಲಿಗೆ ಒಂದು ಸ್ವಲ್ಪ ಅಂತ ಇಟ್ಕೊಂಡು ಬೆಳೆಸ್ತಾ ಇದ್ದೀನಿ. ನೋಡಿ, ಎಷ್ಟು ಚಿಕ್ಕ ಪಾಟಲ್ಲಿ ಕೂಡ ಈ ಸಕ್ಯುಲೆಂಟ್ ಗಿಡಗಳನ್ನು ಬೆಳೆಸ್ಬೋದು. ಬೆಳೀತವೆ, ಬೆಳೆಯಲ್ಲ ಅಂತೇನಿಲ್ಲ. ಬಟ್ ಇಷ್ಟು ಬ್ಯೂಟಿಫುಲ್ಲಾಗಿ ಬೆಳೆಸ್ಬೇಕಾದ್ರೆ ಏನೇನು ಬೇಕು, ಅದಕ್ಕೇನು ಅವಶ್ಯಕತೆ ಅದನ್ನು ಕೊಟ್ಟರೆ ಒಳ್ಳೆಯದು. ಈ ರೀತಿಯ ಸಕ್ಯುಲೆಂಟ್ಸ್ ಗಿಡಗಳಂತೂ ನೋಡಿ ಸೀಡಮ್ ಪ್ಲ್ಯಾಂಟ್ ಅಂತ ಕರೀತಾರೆ, ಸೀಡಮ್ ಸಕ್ಯುಲೆಂಟ್ ಅಂತ. ಇದು ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದು ನೋಡಿ ನೆರಳಿಗೆ ಈ ರೀತಿ ಗ್ರೀನ್ ಆಗಿದೆ, ಬಿಸಿಲಿಗೆ ಒಳ್ಳೆ ಕಾಪರ್ ಕಲರ್ ಕಾಣಿಸುತ್ತೆ. ಇದು ಡೈರೆಕ್ಟ್ ಸನ್ಲೈಟಲ್ಲಿ ತಾರಸಿ ಮೇಲೆ ಇರೋ ಅಂಥದ್ದು. ಇಷ್ಟು ಒಳ್ಳೆ ಕಲರು ಆಗಿರುತ್ತೆ. ಎಲ್ಲ ಗಿಡಗಳು ಗ್ರೀನೇ ಇರುತ್ತಲ್ವ, ಹಾಗಾಗಿ ಈ ರೀತಿ ಕಲರ್ ಗಿಡಗಳನ್ನ ನೋಡುವಾಗ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನೋಡಿ, ಸೈಡ್ನ ಹಿಂಗೆ ನೋಡೋದೇ ಒಂದು ಖುಷಿ ಅನಿಸುತ್ತೆ. ಈ ಸಕ್ಯುಲೆಂಟ್ಸ್ ಗಿಡಗಳ ಜಾತಿಗೆ ಈ ಸ್ಯಾನ್ಸ್ಫೆರಾ ಅಥವಾ ಸ್ನೇಕ್ ಪ್ಲ್ಯಾಂಟ್ ಅಂತ ಏನು ಕರಿತೀವಿ, ಇದನ್ನು ಕೂಡ ಸಕ್ಯುಲೆಂಟ್ಸ್ ಜಾತಿಗೆ ಸೇರಿದ ಗಿಡ ಅಂತಾರೆ. ಇದಕ್ಕೆ ಮಾತ್ರ ನಾವು ದೊಡ್ಡ ಪಾಟನ್ನು ಕೊಟ್ಟು ಗಿಡ ಬೆಳೆಸಬೇಕಾಗುತ್ತೆ. ಯಾಕೆಂದರೆ ಇದರದ್ದು ಬೇರುಗಳು ಸ್ವಲ್ಪ ದೊಡ್ಡದಿರುತ್ತೆ. ಹಾಗಾಗಿ ನಾವು ಈ ಒಂದು ಪ್ಲ್ಯಾಂಟಿಗೆ ಮಾತ್ರ ದೊಡ್ಡ ಪಾಟನ್ನು ಕೊಟ್ಟು ಗಿಡನ ಬೆಳೆಸಬೇಕಾಗುತ್ತೆ. ಈ ಗಿಡಗಳಿಗೆ ನಾವು ನೀರಿನ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ನಾನು ನಮ್ಮ ಮನೆಯಲ್ಲಿರೋಂತಹ ಈ ಗಿಡಗಳಿಗೆ ಡೈಲಿ ನೀರು ಹಾಕೋದಿಲ್ಲ. ನಾನು 2 ಡೇಸ್ ಒನ್ಸ್ ನೀರು ಹಾಕ್ತೇನೆ. ಬೇಸಿಗೆ ಕಾಲದಲ್ಲಿ ಮಾತ್ರ ಇವಕ್ಕೆ ದಿನ ನೀರು ಹಾಕ್ತೇನೆ. ಯಾಕೆಂದರೆ ಈ ಗಿಡಗಳು ತುಂಬ ಸನ್ಲೈಟಲ್ಲಿ ಇರೋದ್ರಿಂದ, ಮೇಲಿರೋದ್ರಿಂದ, ಡೈರೆಕ್ಟ್ ಬಿಸಿಲು ಬೀಳೋದ್ರಿಂದ ಈ ಗಿಡಗಳಿಗೆ ಆ ರೀತಿಯಾಗಿ ನೀರು ಹಾಕ್ತೇನೆ. ಈ ಗಿಡಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ವೆರೈಟಿ ಗಿಡಗಳಿದೆ ಅಂತ ಹೇಳ್ತಾರೆ. ಈ ಗಿಡಗಳ ಎಲೆಗಳಿಂದನೇ ಈ ಗಿಡಗಳನ್ನು ಹೆಸರುಗಳನ್ನು ಗುರುತಿಸ್ತಾರೆ ಅಂತ ಹೇಳ್ತಾರೆ.
ನೋಡಿ, ಈ ಗಿಡಗಳನ್ನೇ ನೋಡಿದ್ರೆ ಎರಡು ಒಂದೇ ಕಲರ್ ಇದೆ ಅಂತ ಅನಿಸುತ್ತೆ, ಒಂದೇ ರೀತಿ ಇದೆ ಅಂತ ಅನಿಸುತ್ತೆ. ಆದರೆ ಎಲೆಗಳನ್ನ ನೋಡಿ ಗಮನಿಸಿದಾಗ ಗೊತ್ತಾಗುತ್ತೆ ಇದೆರಡೂ ಗಿಡ ಬೇರೆ ಬೇರೆ ಅಂತೇಳಿ ನಾವು ಗುರುತಿಸ್ಬೋದು. ನೋಡಿ, ಬೇರೆ ಬೇರೆ ಅಂತೇಳಿ ಈ ರೀತಿ ಗುರುತಿಸಿ ಇವುಗಳ ಹೆಸರನ್ನು ಮೆನ್ಷನ್ ಮಾಡ್ತಾರಂತೆ. ಸುಮಾರು 500ಕ್ಕೂ ಹೆಚ್ಚು ವೆರೈಟಿ ಆಫ್ ಸಕ್ಯುಲೆಂಟ್ಸ್ ಇದೆ ಅಂತೇಳಿ ಹೇಳ್ತಾರೆ. ಈ ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ಚರ್ ಆಗಿ ನೀವು ತಗೊಳ್ಳುವಾಗ ತುಂಬ ಗೊಬ್ಬರವನ್ನು ತಗೊಳ್ಳುವಂತಹ ಅಗತ್ಯ ಇಲ್ಲ. ವೆಲ್ ಡ್ರೈನ್ ಸಾಯಿಲ್ ಆದರೆ ಸಾಕು. ಮರಳು, ಕೊಕೊಫಿಟ್ಟು ಇಂಥವನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿದಂತಹ ನೀರು ಸರಾಗವಾಗಿ ಹರಿದೋಗಬೇಕು, ಪಾಟಿಂದ ಕೆಳಗೆ ಇಳಿದೋಗೋ ಥರ ನೋಡ್ಕೊಳ್ಳಿ. ಹಾಗಿದ್ದರೆ ಸಾಕು. ಸಾಮಾನ್ಯ ನಾನು ಇದು ಮೇಲೆ ಇಡೋದ್ರಿಂದ ಕೊಕೊಫಿಟ್ನ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ತೇನೆ, ಯಾಕೆಂದರೆ ಸ್ವಲ್ಪ ನೀರು ಇರಲಿ, ತೇವಾಂಶ ಇರಲಿ ಅಂತೇಳಿ. ಯಾವಾಗ ಯಾವ ರೀತಿ ಕ್ಲೈಮೇಟ್ ಇರುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಕೊಕೊಫಿಟ್ನ ಜಾಸ್ತಿ ಮಿಕ್ಸ್ ಮಾಡಿ ನಮ್ಮ ಮನೆಯ ಪಾಟಿಂಗ್ ಮಿಕ್ಸ್ನಲ್ಲಿ ಕೊಕೊಫಿಟ್ನ ಜಾಸ್ತಿ ನಾನು ಬಳಸಿ ಈ ಗಿಡಗಳನ್ನು ಪಾಟಿಂಗ್ ಪಾಟಲ್ಲಿ ಹಾಕಿರ್ತೇನೆ. ಗಿಡಗಳಿಗೆ ಫರ್ಟಿಲೈಸರ್ ಬಗ್ಗೆ ಹೇಳಬೇಕಂದ್ರೆ ಇವುಗಳಿಗೆ ತಿಂಗಳಿಗೆ ಒಂದು ಸಾರಿ ನೀವು ಕೌಡಂಗನ್ನ ಅಂದರೆ ಸಗಣಿಯನ್ನು ನೆನೆಸ್ಬಿಟ್ಟು ನೀರಲ್ಲಿ ಅದರ ಲಿಕ್ವಿಡ್ ಮಾಡಿ ಈ ಗಿಡಗಳಿಗೆ ಕೊಟ್ಟರೆ ಎಷ್ಟು ಒಳ್ಳೆ ರಿಸಲ್ಟ್ ನಿಮಗೂ ಕೂಡ ಬರುತ್ತೆ. ಕೊಟ್ಟು ನೋಡಿ ಕೌಡಂಗನ್ನ. ಆಗ ನಮ್ಮ ಮನೆಯಲ್ಲಿರುವಂಥ ಈ ಸಕ್ಯುಲೆಂಟ್ಸ್ಗಳು ಜಾದು ರೀತಿಯಲ್ಲಿ ಬೆಳೀತವೆ. ಸಗಣಿ ನೀರನ್ನು ನಾನು ಫರ್ಟಿಲೈಸರ್ ಆಗಿ ಕೊಡ್ತಾಯಿದ್ದೀನಿ. ಗಿಡಗಳ ಮೇಲೆ ಯಾವುದೇ ಕಾರಣಕ್ಕೂ ಎಲೆಗಳಿಗೆ ಬೀಳದಂತೆ ಈ ರೀತಿ ನಿಧಾನವಾಗಿ ಫರ್ಟಿಲೈಸರ್ನ ಕೊಡಿ. ಆಗ ಗಿಡಗಳು ಹಾಳಾಗೋದಿಲ್ಲ. ಈ ರೀತಿ ಗಿಡದ ಮಣ್ಣಿಗೆ ಮಾತ್ರ ತಾಗೋ ರೀತಿ ಫರ್ಟಿಲೈಸರ್ನ ಕೊಡಿ. ಕೆಮಿಕಲ್ ಫರ್ಟಿಲೈಸರನ್ನು ಕೂಡ ಈ ಗಿಡಗಳಿಗೆ ಕೊಡ್ತಾರಂತೆ. ಆದರೆ ನಾನು ಒಂದು ಸಾರಿನೂ ಇದುವರೆಗೂ ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟಿಲ್ಲ, ಭಯ ಕೊಟ್ಟು ಏನಾದರೂ ಹಾಳಾದರೆ ಅಂತ. ಹಾಗಾಗಿ ಕೆಮಿಕಲ್ ಫರ್ಟಿಲೈಸರ್ನ ಕೊಡೋವಂಥವ್ರು ಕೂಡ ಅರ್ಧ ಸ್ಪೂನಷ್ಟು NPKಯನ್ನು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಒಳ್ಳೆ ಫಲಿತಾಂಶ ಇರುತ್ತಂತೆ. ಸಕ್ಯುಲೆಂಟ್ಸ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಇದಕ್ಕೇನಿದ್ರು ಹಿತಮಿತವಾದ ನೀರು, ಹಿತಮಿತವಾದ ಗೊಬ್ಬರ, ಒಳ್ಳೆ ಸನ್ಲೈಟು. ಈಗ ನಾನು ನಮ್ಮ ಮನೆಯಲ್ಲಿ ಏನು ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಅವನ್ನ ನೆನ್ಪಿಟ್ಕೊಳ್ಳಿ. ಇವಕ್ಕೆಲ್ಲ ಒಳ್ಳೆ ಸನ್ಲೈಟ್ ಕೊಟ್ಟರೆ ಒಳ್ಳೆ ಬೆಳವಣಿಗೆ ಆಗೋದು. ಹಿತಮಿತವಾದ ನೀರು ಕೊಡಿ. ಗೊಬ್ಬರ ಏನು ಜಾಸ್ತಿ ಕೊಡಬೇಡಿ. ಕೊಡೋದಾದರೆ 1 ತಿಂಗಳಿಗೊಂದು ಸರಿ ಅದೇ ಕೌಡಂಗ್ ಕೊಡಿ. ಆಗ ಒಳ್ಳೆ ಗಿಡ ಬೆಳೆಯುತ್ತೆ. ನನಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.